ತಿರಸ್ಕಾರಕ್ಕೆ ಚಿಂತಿಸಬಾರದು, ಪುರಸ್ಕಾರಕ್ಕೆ ಕಾಯಬಾರದು, ಏನೇ ಬಂದರೂ ಹಿಗ್ಗಬಾರದು, ಎಂದಿಗೂ ಕುಗ್ಗಬಾರದು. ಅಪಪ್ರಚಾರ ಅನ್ನುವುದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನಪಟ್ಟಿರುತ್ತೆ. ಸ್ವಂತ ಬುದ್ಧಿ ಇಲ್ಲದ ಮೂರ್ಖರು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಅದ್ಭುತವಾದ ಬದುಕು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ಭಗವಂತ ನನ್ನ ಕೈ ಬಿಡುವುದಿಲ್ಲ ಎಂಬ ಅಚಲ ನಂಬಿಕೆ ಇರಬೇಕು. ನಿನ್ನ ಒಳ್ಳೆಯ ಕೆಲಸಗಳನ್ನು ನೀನು ಮಾಡು, ಪೂಜೆ ಪುರಸ್ಕಾರಗಳಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಕಾಪಾಡಬಲ್ಲವು. ಬೇರೆಯವರ ಸಹಾಯ ಮಾಡುವ ಮನಸ್ಸು ಇದ್ದವರನ್ನು ಭಗವಂತ ಸ್ವತಃ ಅವರ ಸಹಾಯಕ್ಕೆ ಬರುತ್ತಾನೆ. ಕರ್ಮ ಹೇಳುವುದು, ಪ್ರೀತಿ ಸಿಗಬೇಕಾದ್ರೆ ಎಲ್ಲರನ್ನೂ ಪ್ರೀತಿಸು, ಗೌರವ ಸಿಗಬೇಕಾದ್ರೆ ಎಲ್ಲರನ್ನೂ ಗೌರವಿಸು. ನೀನು ಏನು ಕೊಡುವೆಯೋ ಅದೇ ನಿನಗೆ ಮರಳಿ ಸಿಗುವುದು. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಬಂಧುಗಳಿಗಿಂತ ಎದುರಲ್ಲೇ ಕಪಾಳಕ್ಕೆ ಹೊಡೆಯುವಂಥ ಶತ್ರುಗಳೇ ಉತ್ತಮ. ಸುಳ್ಳಿನ ಪರ ಜನ ಇದ್ದರೆ ಸತ್ಯದ ಪರ ದೇವರು ಇರುತ್ತಾನೆ. ತಿಳಿದು ಬದುಕು ಮನವೇ, ಸಹನೆಯು ನಿನ್ನದಾದರೆ ಸಕಲವೂ ನಿನ್ನದೇ, ವಿನಯ ನಿನ್ನದಾದರೆ ವಿಜಯವು ನಿನ್ನದೇ. ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ತಾನಾಗಿಯೇ ಬರುವುದನ್ನು ಸ್ವೀಕರಿಸು, ತಿರಸ್ಕರಿಸಬೇಡ. ಯಾಕೆಂದರೆ ನಿನಗೆ ಯಾವುದು ಒಳ್ಳೆಯದೋ ಅದನ್ನು ಆ ದೇವರು ಕೊಟ್ಟೇ ಕೊಡುತ್ತಾನೆ. ಪಂಚಾಂಗ ಬರೆದವನು, ಕುಂಡಲಿ ಹಾಕಿದವನು, ಜಾತಕ ನೋಡಿದವನು, ಜ್ಯೋತಿಷ್ಯ ಹೇಳುವವನು ಎಲ್ಲ ಮಾನವನೇ. ಎಲ್ಲ ಮಾನವನೇ ನಿಶ್ಚಯಿಸುವುದಾದರೆ ಭಗವಂತನಿಗೆ ಏನು ಕೆಲಸ? ಭಗವಂತನ ಸ್ಮರಣೆ ಮಾಡಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ, ರಾಶಿ ನಕ್ಷತ್ರದ ಮೇಲಲ್ಲ. ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡುತ್ತಾನೆ, ಕಾರಣ ನಮ್ಮ ಜೀವನ ಹಾಳಾಗದಿರಲಿ ಅಂತ ಚಿಂತಿಸದಿರಿ. ಖುಷಿಯಾಗಿ ಇರಬೇಕು ಅಂದರೆ ಬೇರೆಯವರ ಬಗ್ಗೆ ನಾವು ಮಾತನಾಡಬಾರದು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ನಿನ್ನ ಕಣ್ಣೀರು, ದುಃಖ, ನೋವನ್ನು ಯಾರೂ ಗಮನಿಸೋದಿಲ್ಲ. ಆದರೆ ಮೇಲಿರುವ ಕಾಣದ ಶಕ್ತಿಯೊಂದು ನಿನ್ನ ಕಣ್ಣೀರಿನಲ್ಲೇ ಅಡಗಿದೆ, ಮರೆಯಬೇಡ. ರೂಪ ಅಂದವಿದ್ರೆ ಸಾಲದು, ಮನಸ್ಸು ಅಂದವಾಗಿರಬೇಕು. ನಮ್ಮನ್ನು ಇತರ ವ್ಯಕ್ತಿಗಳು ಭಾವನೆಯ ಅಂದಕ್ಕೆ ಇಷ್ಟಪಡುತ್ತಾರೆ ಅಂದರೆ ಅದು ಮನಸ್ಸಿನೊಳಗಿನ ಮಾತ್ರವೇ ಆಗಿರಬೇಕು. ನಗ್ತಾ ಇರಿ, ಅದೊಂದು ಕೆಟ್ಟ ದಿನ ಅಷ್ಟೇ, ಕೆಟ್ಟ ಜೀವನ ಅಲ್ಲ. ಬರುತ್ತಿರುವುದನ್ನು ಬರುವ ಹಾಗೆಯೇ ಸ್ವೀಕರಿಸು. ಬರುವುದರಲ್ಲಿ ಏನಾದರೊಂದು ಬದಲಾಯಿಸುವ ಶಕ್ತಿ ಇದ್ದೇ ಇರುತ್ತೆ. ನಂಬಿಕೆ ಇದ್ದವನಿಗೆ ದೇವರು ಕಲ್ಲಿನಲ್ಲಿ, ನೀರಿನಲ್ಲಿ ಎಲ್ಲೆಲ್ಲೂ ಕಾಣಿಸುತ್ತಾನೆ. ನಂಬಿಕೆ ಇಲ್ಲದಿದ್ದರೆ ತನ್ನ ಜೊತೆಯೇ ದೇವರಿದ್ದರೂ ಕಾಣಿಸೋದಿಲ್ಲ. ನೋವು, ದುಃಖವಾದಾಗ ಕೆಲವೊಮ್ಮೆ ಮನಸ್ಸು ಕೆಟ್ಟ ಆಲೋಚನೆಗಳನ್ನು ಮಾಡುತ್ತೆ. ಆದರೆ ಬದುಕು ಕೊಡುವ ಪರೀಕ್ಷೆಗಳನ್ನು ಎದುರಿಸಲೇಬೇಕು. ಸೋಲು ಒಪ್ಪಿಕೊಳ್ಳದೆ ಗೆದ್ದೇ ಗೆಲ್ಲುವೆ ಎಂದು ಬದುಕಬೇಕು. ನೀನು ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿದರೆ ಕರ್ಮ ನಿನ್ನೊಂದಿಗೆ ಆಟವಾಡುವುದು ನೆನಪಿರಲಿ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ, ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ, ಕೋಪಕ್ಕಿಂತ ದೊಡ್ಡ ಶತ್ರುವೂ ಇಲ್ಲ, ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ. ಬುದ್ಧಿ ಇದೆ ಅಂತ ಅಹಂಕಾರ ಪಡಬೇಡ. ಯಾಕೆಂದ್ರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತೆ. ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತೆ. ಆಶೀರ್ವಾದಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ನಾವು ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗೋದಿಲ್ಲ. ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಭಗವಂತನ ಇಚ್ಛೆ. ದುಡ್ಡು ಇದ್ದವರ ಹಿಂದೆ ದುಡ್ಡಿಗೆ ಆಸೆ ಪಡೋ ಜನ ಮಾತ್ರವಿರುತ್ತಾರೆ, ಆದರೆ ನಿಯತ್ತು ಇದ್ದವರ ಹಿಂದೆ ದೇವರು ಸದಾ ಇರುತ್ತಾನೆ. ಜನರಿಂದ ಬೆಲೆ ಸಿಗಬೇಕಾ? ಹಾಗಾದರೆ ಇಂತಹ ಸಂದರ್ಭಗಳಲ್ಲಿ ಮೌನವಾಗಿರಿ. ನಿಮಗೆ ಆ ವಿಷಯದ ಸಂಪೂರ್ಣ ಕಥೆ ತಿಳಿಯದಿದ್ದರೆ ಮೌನವಾಗಿರಿ. ನೀವು ಭಾವೋದ್ವೇಗಕ್ಕೆ ಒಳಗಾಗುವಾಗ ಮೌನವಾಗಿರಿ. ಕೋಪದ ಬೇಗೆಯಲ್ಲಿ ಮೌನವಾಗಿರಿ. ನಿಮ್ಮ ಮಾತುಗಳು ವ್ಯಕ್ತಿಯ ಮೇಲೆ ಪರಿಣಾಮ ಬೀರುವುದಾದರೆ ಮೌನವಾಗಿರಿ. ನಿಮ್ಮ ಮಾತುಗಳು ನಿಮ್ಮ ಸಂಬಂಧವನ್ನು ಪರೀಕ್ಷಿಸಬಹುದಾದರೆ ಮೌನವಾಗಿರಿ. ನೀವು ಕೂಗಾಡದೆ ಮಾತನಾಡಲು ಸಾಧ್ಯವಾಗದೇ ಇದ್ದರೆ ಮೌನವಾಗಿರಿ. ನಿಮ್ಮ ಯೋಜನೆಗಳು ಮತ್ತು ಗುರಿಗಳ ಬಗ್ಗೆ ಮೌನವಾಗಿರಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡೋದಿಲ್ಲ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯೋದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ, ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯ.
ಬದಲಾವಣೆ ಜಗತ್ತಿನ ನಿಯಮ. ನಾವು ಸಮಯಕ್ಕೆ ತಕ್ಕಂತೆ ಬದಲಾಗದಿದ್ದರೆ ನಮ್ಮನ್ನು ಕಸದ ತೊಟ್ಟಿಯಲ್ಲಿ ಹಾಕುತ್ತಾರೆ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದಲ್ಲಿ, ಯಾವ ಮಾರ್ಗವು ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ, ಅಲ್ಲೊಂದು ಬೆಳಕು ಕಾಣುವುದು. ಇಂದು ನಿನಗೆ ಮೋಸವಾಯಿತು ಎಂದು ಕೊರಗದಿರು. ನಾಳೆ ಅವರಿಗೆ ಮೋಸ ಮಾಡಲೆಂದೇ ನಿನ್ನನ್ನು ಕಾಯುವ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ. ಇಲ್ಲವೇ ಕೆಲವು ವ್ಯಕ್ತಿಗಳನ್ನು ಸೃಷ್ಟಿ ಮಾಡುತ್ತಾನೆ. ನಿನ್ನೆ ಸುಖವಿತ್ತೆಂದು ಇತಿಹಾಸ ಹೇಳುತ್ತೆ, ನಾಳೆ ಸುಖವಿರುವುದೆಂದು ವಿಜ್ಞಾನ ಹೇಳುತ್ತೆ. ಆದರೆ ಧರ್ಮ ಹೇಳುತ್ತೆ, ಮನದಲ್ಲಿ ಸತ್ಯತೆ, ಹೃದಯದಲ್ಲಿ ಒಳ್ಳೆಯತನ ಇದ್ದರೆ ದಿನ ಸುಖವೇ ಇರುವುದು. ಯಾರ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಶಾಂತವಾಗಿದೆಯೋ, ಯಾರು ಪಾಪರಹಿತನಾಗಿದ್ದಾನೋ, ಯಾರು ರಜಗುಣವು ಶಾಂತವಾಗಿ ಹೋಗಿದೆಯೋ, ಈ ಸಚ್ಚಿದಾನಂದ ವಂದಗನನಾದ ಬ್ರಹ್ಮನೊಡನೆ ಏಕೀಭಾವ ಉಂಟಾಗಿರುವ ಅಂತಹ ಯೋಗಿಗೆ ಉತ್ತಮವಾದ ಆನಂದವು ಪ್ರಾಪ್ತವಾಗುತ್ತೆ. ಎಲ್ಲರನ್ನು ಪ್ರೀತಿಸು, ಆದರೆ ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ನಿನ್ನನ್ನು ನೀನು ಗೆದ್ದರೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನಿಂದ ನೀನು ಸೋತರೆ ನಿನಗೆ ಯಾರನ್ನು ಗೆಲ್ಲಲು ಸಾಧ್ಯವಿಲ್ಲ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಗೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸಿರುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ರೂ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನು ಸೋಲಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುವುದು, ಅಧರ್ಮ ಗೆಲ್ಲುವುದು. ನೀನೇನು ಅಂತ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಯಾಕೆಂದರೆ ಎಲ್ಲರನ್ನು ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತೆ. ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತೆ. ನಿಮ್ಮನ್ನು ಸಂಪೂರ್ಣವಾಗಿ ತಿಳಿದ ಮೇಲೂ ನಿಮ್ಮನ್ನು ಮೊದಲಿನಂತೆ ಇಷ್ಟಪಡುವವನೇ ನಿಜವಾದ ಸ್ನೇಹಿತ. ನಿರೀಕ್ಷೆಗಳಿಲ್ಲದ ಭಕ್ತಿ ನಿನ್ನದಾಗಿದ್ದರೆ ನಿರೀಕ್ಷಿಸಲಾಗದಷ್ಟು ಶಕ್ತಿ ಅವನದಾಗಿರುತ್ತೆ. ನಮ್ಮಷ್ಟಕ್ಕೆ ನಾವೇ ನಮ್ಮನ್ನು ಅತಿ ಬುದ್ಧಿವಂತರೆಂದುಕೊಳ್ಳಬಾರದು. ಅದಕ್ಕಿಂತ ದಡ್ಡತನ ಮತ್ತೊಂದಿಲ್ಲ. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಯಾವುದೇ ಒಂದು ವಸ್ತುವೇ ಆಗಲಿ, ವ್ಯಕ್ತಿಯೇ ಆಗಲಿ, ಬೇರೆಯವರಿಗೆ ಸ್ವಂತ ಎಂದು ಗೊತ್ತಾದ ಮೇಲೆ ಅದಕ್ಕಾಗಿ ಚಿಂತಿಸುವುದು, ಹಂಬಲಿಸುವುದು ದೊಡ್ಡ ತಪ್ಪು. ಒಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಖುಷಿಯಿಂದ ಇರಬಹುದು, ಆದರೆ ಜೀವನ ಪೂರ್ತಿ ಆ ಖುಷಿ ಹಾಗೇ ಇರುತ್ತೆ ಅನ್ನೋದು ಸುಳ್ಳು. ಪ್ರಶ್ನಿಸುವ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ದುಡಿದು ಗಳಿಸಬೇಕು, ಉಚಿತವಾಗಿ ಪಡೆಯುವುದಲ್ಲ. ತಿಂದು ಉಳಿಸಬೇಕು, ತಿನ್ನದೆ ಸಾಯುವುದಲ್ಲ. ಸಾಧಿಸಿ ಸಾಯಬೇಕು, ಸೋತು ಶರಣಾಗುವುದಲ್ಲ.